ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಗುಪ್ತ ಶತ್ರುಗಳು ಭಾಳಷ್ಟು ಹಿಂದಗಡೆನೇ ಇರ್ತಾರೆ, ಮುಂದಗಡೆ ಇರ್ತಾರೆ, ಅಕ್ಕಪಕ್ಕದಲ್ಲೂ ಇರ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ, ನಿಮ್ಮದೇ ತಿಂತಾರೆ. ಪ್ರತಿನಿತ್ಯ ನಿಮ್ಮ ನಡಾವಳಿ, ವಿಷಯ, ಓಡಾಟ ಸಂಪೂರ್ಣವಾಗಿ ನಿಮ್ಮ ಬೆನ್ನ ಹಿಂದೆ ಇದ್ದು ತಿಳ್ಕೊಂಡು ನಿಮಗೆ ಆಗದೇ ಇರೋರ ಹತ್ರ ಬಳಿ ಹೋಗಿ ಸುದ್ದಿ ಮುಡಿಸೋವಂಥ ಕಾರ್ಯ, ಅಥವಾ ನಿಮ್ಮ ಬಗ್ಗೆ ಇಲ್ಲಿದ್ದು ಇನ್ನಿತರರ ಬಳಿ ಹೋಗ್ಬಿಟ್ಟು ಅಪಪ್ರಚಾರ ಮಾಡುವಂಥ ಕಾರ್ಯ, ಅಥವಾ ನೀವು ಏನಾದರೂ ಒಂದು ಉದ್ದೇಶಿತ ಗುರಿ ಹೊಂದಿ ಒಂದು ಕೆಲಸವನ್ನು ನಿಮ್ಮ ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದರೆ ಅದನ್ನು ಬೇಕಂತಲೇ ದಾರಿ ತಪ್ಪಿಸ್ಬೋದು. ಅಥವಾ ಅದರಲ್ಲಿ ನಷ್ಟ ಮಾಡುವಂಥ ಉದ್ದೇಶದಿಂದ ಇನ್ನೊಬ್ಬರಿಗೆ ಹೇಳಿಕೊಡ್ಬೋದು. ಹಾಗೆ ಒಟ್ಟಾರೆಯಾಗಿ ನಿಮ್ಮ ಅಭಿವೃದ್ಧಿ ಏಳಿಗೆಗೆ ಸದಾಕಾಲ ನಿಮ್ಮ ಬೆನ್ನ ಹಿಂದೆ ಬೇತಾಳದಂತೆ ನಿಮ್ಮ ವಿರುದ್ಧ ಒಂದು ಕಾರ್ಯತಂತ್ರವನ್ನು ರೂಪಿಸ್ತಾ ಸದಾಕಾಲ ನಿಮ್ಮ ಧ್ಯಾನದಲ್ಲೇ ಇರ್ತಕ್ಕಂಥ ಕೆಲವೊಂದು ವರ್ಗ ಇವರಾಗಿರ್ತಾರೆ. ಈ ಗುಪ್ತ ಶತ್ರುಗಳು ಯಾವ ಒಂದು ಉದ್ದೇಶವಾಗಿ ಬರ್ಬೋದು, ನಿಮ್ಮ ಸ್ನೇಹದಲ್ಲಿರ್ಬೋದು, ಅಕ್ಕಪಕ್ಕದಲ್ಲಿರ್ಬೋದು, ಬಳಗದಲ್ಲಿರ್ಬೋದು, ಹಾಗೆ ನಿಮ್ಮದೇ ತಿಂದು ನಿಮ್ಮದೇ ಕುಡಿದು ನಿಮಗೆ ಸಮಸ್ಯೆ ಮಾಡ್ತಕ್ಕಂಥ ಜನವರ್ಗ ಇರ್ಬೋದು. ಈ ರೀತಿಯಾದಂತಹ ಶತ್ರುಗಳಿಂದ ನೀವು ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನೇರ ಹಣಾಹಣಿ ಇದ್ದರೆ ಆ ವ್ಯಕ್ತಿ ಒಳ್ಳೆಯನೋ ಕೆಟ್ಟನೋ ಅನ್ನೋದು ದೂಷಣೆ ಕೊಡ್ಬೋದು, ಅಥವಾ ಅವನಿಂದ ಒಂದು ಅಂತರ ಅನ್ನೋದಾದರೂ ಕಾಯ್ದುಕೊಳ್ಬೋದಾಗಿದೆ, ದೂರ ನಿಂತ್ಕೊಳ್ಬೋದು. ಅಥವಾ ಅವನು ಬಂದ ಅಂದರೆ ನಿಮ್ಮ ಎಚ್ಚರಿಕೆ ನೀವು ವಹಿಸ್ಬೋದು. ಆದರೆ ನಮ್ಮವರೇ ಅಂತ ಹೇಳಿ ನಂಬಿರ್ತೀರ, ಸಂಪೂರ್ಣವಾಗಿ ನಿಮ್ಮ ಒಂದು ಸ್ಥಿತಿಗತಿಯಲ್ಲಿ ಆ ವ್ಯಕ್ತಿನ ಒಂದು ಮನಸ್ಸಿಗೆ ಒಂದು ಭಾವನೆಯ ರೂಪದಲ್ಲಿ ಕೊಟ್ಟಿರ್ತಾರೆ, ಅಥವಾ ಅವ್ರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಅನ್ನೋದನ್ನ ಮೂಡಿಸ್ಕೊಂಡಿರ್ತಾರೆ. ನಿಮ್ಮ ಕಷ್ಟ ನಷ್ಟ, ನಿಮ್ಮ ಮುಂದಿನ ಆಗು ಹೋಗು ವಿಷಯ ವ್ಯವಸ್ಥೆ ಎಲ್ಲವೂ ಕೂಡ ಹಂಚ್ಕೊಂಡಿರ್ತಾರೆ. ನಿಮ್ಮದೇ ಆದಂಥ ಒಂದು ವೈಯಕ್ತಿಕ ವಿಷಯಗಳನ್ನು ಕೂಡ ಅವ್ರ ಬಳಿ ಹೇಳ್ಕೊಂಡಿರ್ತಾರೆ. ಇಷ್ಟೆಲ್ಲ ತಿಳ್ಕೊಂಡು ನಿಮ್ಮದನ್ನು ನಿಮಗೆ ತಿರುಗಿಸಿ ಪ್ಲ್ಯಾನ್ ಮಾಡಿ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಳಮಟ್ಟಕ್ಕೆ ನೂಕುವಂಥ ಒಂದು ವ್ಯವಸ್ಥೆ, ಕುತಂತ್ರಿಗಳು ಷಡ್ಯಂತ್ರ ಮಾಡುವಂಥ ಒಂದು ವಿಷಯ ಸ್ಥಿತಿ ಇದಾಗಿರುತ್ತೆ ಗುಪ್ತ ಶತ್ರುಗಳು. ಇದರ ಬಗ್ಗೆ ನಾವು ಹೇಳೋದಾದರೆ, ಈ ಶತ್ರು ಸಂಬಂಧಿತ ಬಾಧೆಗಳಿಂದ ಅನುಭವಿಸ್ತಕ್ಕಂಥದ್ದು ಬಹಳನೇ ಇರುತ್ತೆ. ಯಾಕಂದರೆ ಕೆಲವೊಮ್ಮೆ ಇದು ನೇರ ಇದ್ದರೆ ಏನೋ ಒಂದು ರೀತಿಯಲ್ಲಿ ಪರಿಹಾರಗಳು ಸಾಧ್ಯ ಇದೆ. ಯಾರು ಒಳ್ಳೆಯವರು, ಯಾರು ಹಿತ, ಯಾರು ಅಹಿತ ತಿಳಿದೇ ಇರತಕ್ಕಂಥ ಸ್ಥಿತಿ. ನಿಮ್ಮ ಜೊತೆಗಿದ್ದು ನಿಮ್ಮ ಪಕ್ಕದಲ್ಲಿದ್ದು ನಿಮಗೆ ಏನಾದರೂ ಮಾಡಿಸಿರ್ಬೋದು, ಅಥವಾ ನಿಮ್ಮ ಒಂದು ವ್ಯವಸ್ಥೆನ ಏನೋ ಒಂದು ಪಡ್ಕೊಳ್ಬೇಕು, ನಿಮ್ಗೆ ಆಗುವಂಥ ಕೆಲಸ ಇರ್ತದೆ, ಆ ಕೆಲಸಕ್ಕೆ ಮಣ್ಣು ಹಾಕುವಂಥದ್ದು. ಅಥವಾ ಈ ವ್ಯಕ್ತಿಗೆ ಇಷ್ಟು ಲಾಭದಲ್ಲಿ ಹೋಗ್ತಾ ಇದ್ದಾನೆ ಈ ಕೆಲಸದಿಂದ, ಹಾಗಾಗಿ ನೋಡ್ರಿ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ಹೇಳಿಕೆ ಮಾತು ಹೇಳ್ಕೊಟ್ಟು ಅವ್ರಿಗೆ ಸಿಗೋವಂಥ ಒಂದು ವ್ಯವಸ್ಥೆನೂ ಕೂಡ ತಡೆಯುವಂಥ ಒಂದು ಇದು. ಎಲ್ಲ ಬೆಳೀತಾ ಇದ್ದಾನೆ, ಅಪಪ್ರಚಾರ ಶುರು ಮಾಡಿಬಿಡೋದು. ಸ್ವಲ್ಪ ಸಾಲ ಮಾಡಿದ್ದಾನೆ, ತುಂಬ ಸಾಲಗಾರ ಆಗಿಬಿಟ್ಟಿದ್ದಾನೆ, ಅವನ ಹತ್ರ ವಸೂಲಿ ಮಾಡಿರಿ ಅಂಥೇಳಿ ಎಲ್ರಿಗೂ ಗುಡ್ಡೆ ಹಾಕ್ಬಿಡೋದು ಏಕಾಏಕಿ. ಎಲ್ಲರೂ ಬಂದು ಮನೆ ಗಂಟ ಕೂತ್ಕೊಂಡ್ರೆ ಆ ವ್ಯಕ್ತಿ ದುಡ್ದು ಹೆಂಗೋ ಒಂದು ತೀರಿಸುವಂಥ ಒಂದು ಶಕ್ತಿ ಸಾಮರ್ಥ್ಯ ಇತ್ತು, ಅದನ್ನು ಕಿತ್ಕೊಂಡು ದೇಶಾಂತರ ಮಾಡಿ ಓಡಿಸ್ಬಿಡುವಂಥ ಒಂದು ಹುನ್ನಾರ. ಒಟ್ಟು ವ್ಯಕ್ತಿಯ ಅವನತಿಯ ಒಂದು ಪರಮೋದ್ದೇಶದ ಗುರಿಯಾಗಿ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಶತ್ರುತ್ವ ಹಗೆತನ ಹಿಂದೆ ಇದ್ದಿರ್ಬೋದು, ಇಲ್ಲದೇನೂ ಇರ್ಬೋದು. ಇದು ಒಂದು ರೀತಿಯಲ್ಲಿ ಈರ್ಷ್ಯೆ, ಹೊಟ್ಟೆ ಕಿಚ್ಚನಿಂದನೂ ಶುರು ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಇನ್ನೊಂದು ಗುಪ್ತ ಶತ್ರುಗಳು ಸುಖ ಸುಮ್ಮನೆ ಬರೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ಶತ್ರುಪೀಡ, ಏನು ಕೆಲಸ ಮಾಡ್ತೇಪ್ಪ, ಏನು ಮಾಡಲ್ಲ. ಏನಕ್ಕೆ ಮಾಡ್ತಾರೆ ನೋಡಿ, ಮನುಷ್ಯ ಬೆಳವಣಿಗೆ ಆಗಿದ್ದಾನ, ಏಳಿಗೆ ಆಗ್ತಾ ಇದ್ದಾನ, ಭಗವಂತ ಎಲ್ಲ ಕೊಟ್ಟಿದ್ದಾನ, ತಿನ್ನಲಿಕ್ಕೆ ಉಣ್ಲಿಕ್ಕೆ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ವಾ? ನಿಮ್ಮ ಹತ್ರ ಒಂದಷ್ಟು ಇನ್ನೂ 10 ಜನಕ್ಕೆ ಸಹಾಯ ಮಾಡೋಷ್ಟು ನಿಮಗೆ ಧೈರ್ಯ ಶಕ್ತಿಗಳಿದ್ದಾವ, ಖಂಡಿತ ನಿಮ್ಗೆ ಬರ್ಬೋದು. ಅವರ ಒಂದು ಹಿಂದೆ ನಿಂತ್ಕೊಂಡೆ ಅವ್ರು ಕೆಲಸ ಮಾಡ್ಕೊಳ್ಳಿಕ್ಕಾದ್ರೂ ಬರ್ಬೋದು. ಹಾಗೆ ಅವನು ಹೇಗಾದರೂ ಮಾಡಿ ಅವ್ನ ಸಮಸ್ಯೆ, ಯಾಕಂದರೆ ಬೆಳೀತಾ ಇದ್ದಾನೆ, ತುಳಿಬೇಕು ಅನ್ನೋದೇ ಅವ್ರ ಉದ್ದೇಶ ಇರ್ತದೆ. ಏನೂ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿಯನ್ನು ತೀರಾ ಹೀನಾಮಾನವಾಗಿ ಸುಖ ಸುಮ್ಮನೆ ಶತ್ರುತ್ವ ಬಾಧೆ ಅನ್ನೋದು ಕೊಡೋದಿಲ್ಲ. ಯಾಕಂದರೆ ಪರಿಸ್ಥಿತಿ ಪರಿಸರ ಬೇರೆ ರೀತಿಯಲ್ಲಿರ್ತದೆ. ಬೆಳೆದ ಅಂದರೆ ಬೆಳೀತಾ ಇದ್ದಾನೆ, ಬೆಳೆದವನು ಮಾತಾಡಿಲ್ಲ ಅಂದರೆ ದುರಹಂಕಾರ ಇದೆ ಅವನಿಗೆ, ಮಾತಾಡ್ತಾ ಇಲ್ಲ, ಏನೋ ಒಂದು ಅವನ ಪಾಟಿಗೆ ಅವನು ಅರ್ಜೆಂಟ್ಗೆ ಹೋಗ್ತಾ ಇರ್ತಾನೆ. ಅದೇ ಮನುಷ್ಯ ಬಿದ್ದಿದ್ದಾನೆ ಅಂದರೆ ಅಯ್ಯೋ ಪಾಪ ಅಂತಾರೆ. ಈ ರೀತಿಯೂ ಕೂಡ ಮಾತುಗಳು ಬರ್ತಾ ಇರುತ್ತೆ. ಇರಲಿ, ಏನೇ ಇರಲಿ, ಅದು ನಿಮ್ಮ ಒಂದು ಗುಪ್ತ ಶತ್ರುಗಳಾಗಿರ್ಬೋದು. ಅವರಿಂದ ರಕ್ಷಣೆ ಹೇಗೆ ಪಡಿಬೋದು,
ಹಾಗೆ ಗುಪ್ತ ಶತ್ರುಗಳು ಯಾರು, ಹೇಗೆ, ಅವ್ರ ಹತ್ರ ಎಷ್ಟು ರಕ್ಷಣೆ ಪಡಬೇಕು, ಮುಂದೆ ಅವರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಶತ್ರು ಸಂಬಂಧಿತ ಬಾಧೆಗಳು, ದೋಷಗಳು, ದಾರಿದ್ರ್ಯಗಳು ಕೂಡ ದೂರ ಆಗಬೇಕು. ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ನೋಡಿ, ಗುರುವಾರದ ದಿನ ರಾತ್ರಿ ಹೊತ್ತಂದರೆ ಈ ಕಾರ್ಯವನ್ನು ಮಾಡಿ. ಗುರುವಾರದ ದಿವಸ ರಾತ್ರಿ ವೇಳೆಯಲ್ಲಿ ಎಲೆ, ವೀಳ್ಯದೆಲೆ ಅಂತ ಹೇಳ್ತೀವಿ, ಅಥವಾ ತಿನ್ನೋವಂಥ ಎಲೆ, ಬಾಯಿಗೆ ಹಾಕೋತಾರಲ್ಲ ತಾಂಬೂಲದ ಎಲೆ, ಆ ಎಲೆ ಮೇಲೆ ಹಳದಿ, ಯಾವುದದು ಅರಿಶಿಣದ ಕೊಂಬು ಎಂಬುದಾಗಿ ಆ ಒಂದು ಅರಿಶಿಣದ ಕೊಂಬನ್ನು ಇಡಿ. ಹಾಗೆ ಈ ಕೆಂಪು ಬಟ್ಟೆ ಸ್ವಲ್ಪ ಭಾಗವನ್ನು ಕತ್ತರಿಸಿ ಆ ಎಲೆ ಮೇಲಿಡಿ. ಹಾಗೆ ಒಂದು ಮಳೆ ತಗೊಳ್ಳಿ, ಯಾವುದಾದ್ರೂ ತಾಮ್ರದ್ದು, ಕಬ್ಬಿಣದ್ದು ಮಳೆ, ಆಣೆ ಅಂತ ಹೇಳ್ತೀವಿ, ಮೊಳೆ, ಇದನ್ನು ತಗೊಳ್ಳಿ. ಅದನ್ನು ಕೆಂಪು ದಾರದಿಂದ ಕಟ್ಟಿಬಿಡಿ ಪೂರ್ತಿಯಾಗಿ. ಅಂದರೆ ಆ ಎಲೆನ ಫೋಲ್ಡ್ ಮಾಡಿ ಕಟ್ಟಿಬಿಡಿ, ಮಡಿಚಿ ಕಟ್ಟಿಬಿಡಿ. ಆ ಎಲೆಯನ್ನು ನಿರ್ಜನ ಪ್ರದೇಶದಲ್ಲಿ 1-2 ಅಡಿ 1 ಅಡಿ ಆಳ ತೆಗೆದು ಹೂತಾಕ್ಬಿಡಿ. ನೆಲದೊಳಗಡೆ ಹಾಕಿ ಮಣ್ಣು ಮುಚ್ಚಿಬಿಡಿ. ಇದು ಶತ್ರು ಸಂಬಂಧಿತ ಬಾಧೆಯನ್ನು ತಾವು ತಿಳ್ಕೊಂಡು ವಿಚಾರ, ಯಾರಾದರೂ ಶತ್ರು ಕೆಡುಕು ಮಾಡ್ತಾಯಿದ್ರೆ, ಸಮಸ್ಯೆ ಮಾಡ್ತಾಯಿದ್ರೆ ರಕ್ಷಣೆ ಸಿಗಲಿ ಎಂಬುದಾಗಿ ಹೇಳ್ಕೊಂಡು ಅದನ್ನು ನೆಲದೊಳಗಡೆ ಹಾಕಿ. ಇಷ್ಟೇ ಮಾಡಬೇಕಾಗಿರ್ತಕ್ಕಂಥದ್ದು. ಒಂದು ಎಲೆ, ತಾಂಬೂಲಕ್ಕೆ ಬಳಸುವಂಥ ಎಲೆ, ವೀಳ್ಯದೆಲೆ ಆದರೂ ಪರವಾಗಿಲ್ಲ, ಅರಿಶಿಣದ ಕೊಂಬು ಒಂದು, ಹಾಗೆ ಕೆಂಪು ಬಟ್ಟೆ ಸ್ವಲ್ಪ, ತದನಂತರವಾಗಿ ಒಂದು ಆಣೆ ಅಥವಾ ಮೊಳೆ ಎಂಬುದಾಗಿ ಹೇಳ್ತೀವಿ, ಯಾವುದಾದ್ರೂ ಪರವಾಗಿಲ್ಲ. ಕೆಂಪು ದಾರದಲ್ಲಿ ಈ ಎಲೆನ ಸುರುಳಿ ಆಕಾರದಲ್ಲಿ ಸುತ್ತಿ ಅದರೆಲ್ಲ ಸೇರಿಸಿ ಕಟ್ಬಿಟ್ಟು ಆ ಎಲೆನ ನಿರ್ಜನ ಪ್ರದೇಶದಲ್ಲಿ 1-2 ಅಡಿ ಆಳ ತೆಗೆದು ಹೂತಾಕಿ ನೆಲಕ್ಕೆ ಹಾಕಿಬಿಡಿ, ಸಾಕಷ್ಟೆ. ಖಂಡಿತ ನಿಮ್ಮ ಗುಪ್ತ ಶತ್ರುಗಳು ಅವರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಬರೋದಿಲ್ಲ. ಹಾಗೆ ಆ ಶತ್ರು ಸಂಬಂಧಿತ ದೋಷ ಬಾಧೆಗಳು ದೂರ ಆಗುತ್ತೆ. ಯಾವುದೇ ರೂಪದಲ್ಲೂ ಶತ್ರುತ್ವ ಅನ್ನೋದು ಹೋಗೋದಿಲ್ಲ. ಅವ್ರು ಏನೇ ಮಾಡಿದ್ರೂ ಕೂಡ ನಿಮ್ಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಈ ಒಂದು ನಿಯಮವನ್ನು ಮಾಡಿ, ಖಂಡಿತ ಮಾಡಿ, ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ. ಬಂದು ಭೇಟಿಯಾಗ್ಬೋದು. ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ, ಅಥವಾ ಏನು ಬರಲಿಕ್ಕೆ ಸಾಧ್ಯ ಇದ್ದರೆ ಕರೆ ಮಾಡಿ ಮುಕ್ತ ಸಮಾಲೋಚನೆ ಮಾಡ್ಬೋದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.